ಎಂದು ಆಸ್ಪತ್ರೆಯಲ್ಲೇ ಇರಲಿದ್ದಾರೆಯಂತೆ ಭೈರತಿ ಬಸವರಾಜ್ ಅವರು. ಭೈರತಿಯನ್ನ ಇಂದು ಸಿಐಡಿ ಕಸ್ಟಡಿಗೆ ಕೋರ್ಟ್ ನೀಡಿಲ್ಲ. ಭೈರತಿಯನ್ನ ಹೆಚ್ಚಿನ ಮೆಡಿಕಲ್ ಟೆಸ್ಟ್ಗಾಗಿ ಒಳಪಡಿಸಿದ್ದಾರೆ ಸಿಐಡಿ ಅಧಿಕಾರಿಗಳು. ಬಿಕ್ಲು ಶಿವನಿಂದ ಭೈರತಿ ಬಸವರಾಜ್ಗೆ ಕುತ್ತು ಇನ್ನೂ ಕಡಿಮೆಯಾಗಿಲ್ಲ. ಸಿಐಡಿ ಕಸ್ಟಡಿಗೆ ಇಲ್ಲ. ಜಯದೇವ ಆಸ್ಪತ್ರೆಯಲ್ಲಿ ಠಿಕಾಣಿ ಹೂಡಲಿದ್ದಾರೆ. ನಾಳೆ ಜಡ್ಜ್ ಮನೆಯಲ್ಲಿ ಹಾಜರಿಗೆ ಆರ್ಡರ್ ನೀಡಲಿದೆ. ಭೈರತಿಯನ್ನ ಇಂದು ಸಿಐಡಿ ಕಸ್ಟಡಿಗೆ ಕೋರ್ಟ್ ನೀಡಿಲ್ಲ. ಕಾರಣ ಲಘು ಹಾರ್ಟ್ ಪ್ರಾಬ್ಲಮ್ ಇರುವ ಕಾರಣ ಅವರನ್ನು ಸಿಐಡಿ ಕಸ್ಟಡಿಗೆ ನೀಡಿಲ್ಲ. ಭೈರತಿಯನ್ನ ಹೆಚ್ಚಿನ ಮೆಡಿಕಲ್ ಟೆಸ್ಟ್ಗಾಗಿ ಸಿಐಡಿ ಕರೆತಂದಿದ್ದಾರೆ. ಭೈರತಿಯನ್ನ ಜಯದೇವ ಆಸ್ಪತ್ರೆಗೆ ಕರೆತಂದಿದ್ದಾರೆ ಸಿಐಡಿ ಅಧಿಕಾರಿಗಳು. ಇಂದು ಜಯದೇವ ಆಸ್ಪತ್ರೆಯಲ್ಲೇ ಭೈರತಿ ಬಸವರಾಜ್ ಇರಲಿದ್ದಾರೆ. ಇಸಿಜಿಯಲ್ಲಿ ಪಾಸಿಟಿವ್ ಆದ ಬೆನ್ನಲ್ಲೇ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಲಿದ್ದಾರೆ. ನಾಳೆ ಭೈರತಿಗೆ ಆಂಜಿಯೋಗ್ರಾಮ್ ಮಾಡಲಿರುವಂಥ ವೈದ್ಯರು ವಿವಿಧ ವೈದ್ಯಕೀಯ ಪರೀಕ್ಷೆಗೆ ವೈದ್ಯರು ಒಳಪಡಿಸಲಿದ್ದಾರೆ. ಇಂದು ಇಡೀ ರಾತ್ರಿ ಆಸ್ಪತ್ರೆಯಲ್ಲೇ ಭೈರತಿ ಬಸವರಾಜ್ ಕಳೆಯಲಿದ್ದಾರೆ. ಸದ್ಯ ರಕ್ತ ಪರೀಕ್ಷೆಗಾಗಿ ರಕ್ತದ ಮಾದರಿ ಪಡೆದಿರುವಂಥ ಜಯದೇವ ವೈದ್ಯರು. ಬೌರಿಂಗ್ ಆಸ್ಪತ್ರೆ ಇಸಿಜಿಯಲ್ಲಿ ಸ್ವಲ್ಪ ವ್ಯತ್ಯಾಸದ ಹಿನ್ನೆಲೆ ಕೋರ್ಟ್ ಈಗ ಪೊಲೀಸರ ಕಸ್ಟಡಿಗೆ ನೀಡಿಲ್ಲ. ಕೋರ್ಟ್ ಸೂಚನೆ ಹಿನ್ನೆಲೆ ಆಸ್ಪತ್ರೆಗೆ ಕರೆತಂದಿದ್ದಾರೆ ಸಿಐಡಿ ಅಧಿಕಾರಿಗಳು. ಮಾಧ್ಯಮಗಳ ಕಣ್ತಪ್ಪಿಸಿ ಆಸ್ಪತ್ರೆಗೆ ಅಧಿಕಾರಿಗಳು ಕರೆತಂದಿದ್ದಾರೆ. ಹಿಂಬದಿ ಗೇಟ್ನಿಂದ ಆರೋಪಿ ಭೈರತಿ ಬಸವರಾಜರನ್ನ ಕರೆತಂದಿದ್ದಾರೆ. ಭೈರತಿಗೆ ಬಿಗಿ ಬಂದೋಬಸ್ತ್ ಮೂಲಕ ಎಕೋ ಟೆಸ್ಟ್ ಕೂಡ ನಡೆಸಲಾಗುತ್ತೆ. ಸದ್ಯ ರಕ್ತ ಪರೀಕ್ಷೆಗಾಗಿ ರಕ್ತದ ಮಾದರಿಯನ್ನು ಪಡೆದಿರುವಂಥ ಜಯದೇವ ವೈದ್ಯರು ಬೌರಿಂಗ್ ಆಸ್ಪತ್ರೆಯಿಂದ ಅವ್ರನ್ನ ಕೋರ್ಟ್ಗೆ ಕರೆದುಕೊಂಡು ಹೋಗಿದ್ದರು. ಅದಾದ ನಂತರದಲ್ಲಿ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಕೂಡ ಆಗಿತ್ತು. ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡು ಬಂದ ಹಿನ್ನೆಲೆ ಹೀಗಾಗಿ ಕೋರ್ಟ್ ಸಿಐಡಿ ಕಸ್ಟಡಿಗೆ ನೀಡಿಲ್ಲ. ಅವರನ್ನು ಡೈರೆಕ್ಟಾಗಿ ಭೈರತಿಯನ್ನು ಜಯದೇವ ಆಸ್ಪತ್ರೆಗೆ ಕರೆತಂದಿದ್ದಾರೆ. ಮಾಧ್ಯಮಗಳ ಕಣ್ತಪ್ಪಿಸಿ ಹಿಂಬದಿ ಗೇಟ್ನಿಂದ ಆರೋಪಿ ಭೈರತಿ ಬಸವರಾಜನ್ನು ಕರೆತಂದಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಬನ್ನಿ ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಕ್ರೈಮ್ ರಿಪೋರ್ಟರ್ ಗಿರೀಶ್. ಈಗಾಗಲೇ ಬೌರಿಂಗ್ ಆಸ್ಪತ್ರೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡು ಬಂದ ಹಿನ್ನೆಲೆ ಈಗಾಗಲೇ ಕಸ್ಟಡಿಗೆ ಕೂಡ ನೀಡಿಲ್ಲ ಅವರನ್ನು. ಈಗ ಜಯದೇವ ಆಸ್ಪತ್ರೆಯಲ್ಲಿದ್ದಾರೆ. ಹೇಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ ಅಂತ? ಕಾರ್ತಿಕ್, ಬಿಕ್ಲು ಶಿವ ಕೊಲೆ ಆರೋಪದಲ್ಲಿ A5 ಆರೋಪಿಯಾಗಿರುವ ಭೈರತಿ ಬಸವರಾಜ್ ಅವರು ನಿನ್ನೆ ಏನು ಸಿಐಡಿ ಪೊಲೀಸರು ಅವರನ್ನ ವಶಕ್ಕೆ ಪಡೆದಿದ್ರು. ನಂತರದಲ್ಲಿ ಅವರನ್ನ ಪ್ರಾಥಮಿಕ ಚಿಕಿತ್ಸೆಯನ್ನ ಚೆಕ್ ಮಾಡಿಸ್ಲಿಕ್ಕೆ ಅಥವಾ ಪ್ರಾಥಮಿಕ ಚಿಕಿತ್ಸೆಯನ್ನ ಕೊಡಿಸ್ಲಿಕ್ಕೆ ಅವ್ರಿಗೆ ಏನು ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ರು. ಆ ಸಮಯದಲ್ಲಿ ಅವರಿಗೆ ಸ್ವಲ್ಪ ಹೃದಯದ ಏರಿಳಿತಗಳು ಆಗ್ತಾ ಇದೆ ಅನ್ನೋ ಮಾಹಿತಿ ಬಂದಿತ್ತು. ಆದ್ರೆ ಎಲ್ಲವೂ ಕೂಡ ನಾರ್ಮಲ್ ಇದೆ ಅನ್ನೋ ರಿಪೋರ್ಟ್ ಅನ್ನ ಕೂಡ ಏನು ಅಲ್ಲಿನ ವೈದ್ಯರು ಕೊಟ್ಟಿದ್ರು. ನಂತರದಲ್ಲಿ ಅವರನ್ನ ಮ್ಯಾಜಿಸ್ಟ್ರೇಟ್ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ಅಲ್ಲಿ ಏನು ಅವರ ಪರ ವಕೀಲರಾದಂತಹ ಏನು ಮನು ಅವರು ಏನು ವಾದವನ್ನ ಮಂಡಿಸಿದ್ರು, ಅದರಲ್ಲಿ ಅವರಿಗೆ ಹೃದಯ ಸಂಬಂಧಿ ಕಾಯಿಲೆಗಳಿದೆ. ಹೀಗಾಗಿ ಅವರನ್ನ ಯಾವುದೇ ಕಾರಣಕ್ಕೂ ಸಿಐಡಿ ಪೊಲೀಸರ ವಶಕ್ಕೆ ಕೊಡಬೇಡಿ ಎನ್ನುವ ಮಾಹಿತಿಯನ್ನ ಕೊಟ್ಟಿದ್ರು. ನಂತರದಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆದಂತಹ ಸಿಐಡಿ ಪರ ವಕೀಲರಾದ ಅಶೋಕ್ ಕುಮಾರ್ ಅವರು ವಾದವನ್ನ ಮಂಡಿಸಿದ್ರು. ಹೌದು, ಅವರಿಗೆ ಯಾವುದೇ ರೀತಿಯ ಚಿಕಿತ್ಸೆ ಅವಶ್ಯಕತೆ ಇದ್ರೆ ಖಂಡಿತವಾಗಿಯೂ ನಾವು ಕೊಡಿಸ್ತೀವಿ ಅಂತ. ನಂತರದಲ್ಲಿ ಸಿಐಡಿ ಕಚೇರಿಗೆ ಅವರನ್ನ ಕಳಿಸಿ ಆ ಮೂಲಕ ಜಯದೇವ ಆಸ್ಪತ್ರೆಯಲ್ಲಿ ಅವರ ಇಸಿಜಿ ಈ ರೀತಿಯ ಚೆಕ್ ಗಳನ್ನ ಮಾಡಿಸಿದ್ರು. ಆ ಮೆಡಿಕಲ್ ಚೆಕ್ಅಪ್ ನಲ್ಲಿ ಪ್ರಮುಖವಾಗಿ ಕಂಡು ಬಂದ ಅಂಶ ಏನು ಅಂತಂದ್ರೆ ಇಸಿಜಿ ಏನು ರೀಡಿಂಗ್ ಬರುತ್ತೆ ಅದು ನಾರ್ಮಲ್ ಇಲ್ಲ, ಸ್ವಲ್ಪ ಅಬ್ನಾರ್ಮಲ್ ಇದೆ ಎನ್ನುವ ಕಾರಣಕ್ಕಾಗಿ ಅವರನ್ನ ಈ ರಾತ್ರಿ ಅಲ್ಲೇ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಹೀಗಾಗಿ ನಾಳೆ ಅಥವಾ ನಾಡಿದ್ದು ಅವರನ್ನ ಸಿಐಡಿ ಪೊಲೀಸರ ವಶಕ್ಕೆ ನೀಡುವ ಎಲ್ಲ ಸಾಧ್ಯತೆಗಳಿದೆ. ಹೀಗಾಗಿ ಮೆಡಿಕಲ್ ಚೆಕ್ಅಪ್ಗೆ ಒಳಪಡಿಸಿ ಅವರಿಗೆ ಸೂಕ್ತವಾದಂತಹ ಚಿಕಿತ್ಸೆಗಳನ್ನ ಕೊಡಿಸಿ ನಂತರದಲ್ಲಿ ಮತ್ತೆ ಅವರನ್ನ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಗಿರೀಶ್.